ಫ್ರೆಂಡ್ಸ್ ಎಲ್ಲರಿಗೂ ವಿವಾಹ ಪ್ರೊಫೈಲ್ಗೆ ಸ್ವಾಗತ. ಸ್ನೇಹಿತರ, ಯಾರಾದರೂ ನಮ್ಮ ಚಾನಲನ್ನು ಮೊದಲನೆಯ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ಪ್ರೊಫೈಲ್ಸ್ಗಳ ಡೀಟೇಲ್ಸ್ಗಳು ನಿಮಗೆ ಬೇಕಾಗಿದ್ದರೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವರ ಹೆಸರು ಪದ್ಮಾವತಿ, ಊರು ಅರಸೀಕೆರೆ, ವಯಸ್ಸು 40 ವರ್ಷ ತುಂಬಿದೆ. ಸಮಸ್ಯೆ ಕೆಲಸಗಾರ ಬೇಕು, ಇದು ನನ್ನ ಸಮಸ್ಯೆ ಎಂದು ತಿಳಿಸಿದ್ದಾರೆ. ಸಂಬಳ 30,000 ಕೊಡುತ್ತಾರಂತೆ. ಗಂಡ ಧೀರ ಜನನಾಯಕನಾಗಿದ್ದಾನೆ. ಆಸೆ ದಂಗಿಸಿಕೊಳ್ಳುವುದು ನನ್ನ ಆಸೆ ಎಂದು ಹೇಳಿಕೊಂಡಿದ್ದಾರೆ. ಕೆಲಸ ಮನೆಯಲ್ಲಿಯೇ ಇದ್ದೇನೆ, ಯಾವುದೇ ಕೆಲಸಕ್ಕೆ ಹೋಗಲ್ಲ ಎಂದು ತಿಳಿಸಿದ್ದಾರೆ. ಹಂಬಲ ಹೊಸ ಗೂಟ ನೋಡುವುದು ಇವರ ಹಂಬಲವಾಗಿದೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಫೋನ್ ನಂಬರ್ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋದ ಮಧ್ಯದಲ್ಲಿ ಇವರ ಫೋನ್ ನಂಬರನ್ನು ಕೊಟ್ಟಿರುತ್ತೇನೆ. ಇವರ ಫೋನ್ ನಂಬರ್ ಬೇಕಾದವರು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ಇವರಿಗೆ ಆಸೆಯ ಹುಟ್ಟಲು ಕಾರಣವನ್ನು ಸಹ ಹೇಳಿಕೊಂಡಿದ್ದಾರೆ. ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ, ಚೂಲು ಜಾಸ್ತಿಯಾಗಿದೆ. ಗಂಡ ಬೆಳಗ್ಗೆ ಹೋದರೆ ರಾತ್ರಿಯೇ ಬರುತ್ತಾರೆ. ಮಿಂಡನ ಸಹವಾಸ ಬೇಕು ಅಂತ ಮನಸ್ಸು ಆಸೆ ಪಡುತ್ತಿದೆ. ಹಾಗೆ ಗದ್ದೆಗೆ ಹೋದರೂ ಮನಸ್ಸು ಬರುತ್ತಾ ಇಲ್ಲ. ಅಲ್ಲಿ ಕೆಲಸಗಾರ ಕೂಡ ಇಲ್ಲ. ಮೊಬೈಲ್ನಲ್ಲಿ ಏನಾದರೂ ನೋಡೋಣ ಎಂದರೆ ರಸ ತಾನಾಗಿಯೇ ಸೋರುತ್ತಿದೆ. ಗಂಡ ಆದವನು ವಾರಕ್ಕೆ 2 ಸಾರಿ ಆದರೂ ಚೆನ್ನಾಗಿ ದೆಂಗುವುದಿಲ್ಲ. ಅವನ ಗೂಟ ತುಂಬಾ ಚಿಕ್ಕದು. ಹಾಗೆ ತೆಳಕು ಮುಟ್ಟುವಂತಹ ಇಲ್ಲ. ಹಾಗಾಗಿ ಜೋರಾಗಿ ಮಾಡುವ ಶಕ್ತಿ ಕೂಡ ಅವನಿಗಿಲ್ಲ ಎಂದು ತಿಳಿಸಿದ್ದಾರೆ. ಹಾಗೆ ಆಸೆಯನ್ನು ಪೂರೈಸುವಂತಹ ಗಂಡು ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಕೆಲಸಕ್ಕೆ ಬರುವ ಗಂಡು ದೆಂಗಲು ರೆಡಿ ಇರಬೇಕು. ಬೆಳಗ್ಗೆ ಗದ್ದೆಯಲ್ಲಿ ದೆಂಗಿದರೆ ರಾತ್ರಿ ಮನೆಯಲ್ಲಿ ದೆಂಗಿ ರಸವನ್ನು ಸೋರಿಸಬೇಕು. ಹಾಗೆ ತೂತಿಗೆ ಗೂಟ ಹಾಕುವುದಕ್ಕಿಂತ ತೂತಿಗೆ ಜೇನುತುಪ್ಪ ಸವರಿ ಚೆನ್ನಾಗಿ ಚೀಪಿ ಚೆಂಡುಗಳ ಹಾಲು ಕುಡಿಯಬೇಕು. ಗದ್ದೆಯ ಕೆಲಸದ ಜೊತೆ ನನ್ನ ತೂತಿಗೂ ನೀರು ಬಿಟ್ಟರೆ ಮಾತ್ರ ಸಂಬಳ ಸಿಗುತ್ತದೆ. 50 ವರ್ಷ ಒಳಗಿನ ಗಂಡು ಮಾತ್ರ ಕರೆ ಮಾಡಿ. ನೋಡಲು ಆರೋಗ್ಯವಂತರಾಗಿ ಹಾಗೆ ಇರಬೇಕು. ನಿಮ್ಮ ಸಾಮಾನು ಚೆಕ್ ಮಾಡಿದ ಮೇಲೇ ಕೆಲಸ ಸಿಗುತ್ತೆ, ಓಕೆನಾ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಹತ್ತಿರ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಎಂಬ ಬೈಕ್ ಇದೆ. ಈ ಬೈಕನ್ನು ಅವರಿಗೆ ಯಾರು ಇಷ್ಟವಾಗುತ್ತಾರೋ ಅಂಥವರಿಗೆ ದಾನವಾಗಿ ನೀಡುತ್ತಾರಂತೆ. ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಫ್ರೆಂಡ್ಸ್, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ನ ಲುಕ್ ನೋಡೋದಾದರೆ ಟೈಮ್ಲೆಸ್ ಇದೆ. ಡಿಸೈನ್ ರೆಟ್ರೋ ಡಿಸೈನ್ ಇದೆ. ಬಿಲ್ಡ್ ನೋಡೋದಾದರೆ ಸ್ಟರ್ಡಿ, ಇಂಜಿನ್ ಸ್ಮೂತ್, ಟರ್ಕ್ಯೂ ಸ್ಟ್ರಾಂಗ್ ಇದೆ. ಸ್ಪೀಡ್ ಲೆಕ್ಸರಿ ಸ್ಪೀಡ್ ಇದೆ. ಹಾಗೆ ಈ ಬೈಕ್ನ ಮೈಲೇಜ್ ನೋಡೋದಾದರೆ ಎಫಿಷಿಯೆಂಟ್ ಇದೆ. ಬ್ರೇಕ್ಸ್ ಅಡೆಕ್ಯೂಟ್ಸ್ ಕಂಡುಬರುತ್ತದೆ. ಹಾಗೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ನ ಟೈರ್ಸ್ ನೋಡೋದಾದರೆ 2 ಟೈರ್ಸ್ ಕೂಡ ರೇಲಿಯಬಲ್ ಇದೆ. ಹಾಗೆ ಸ್ಟೌಂಡ್ ತಂಪ್ಲೈಂಡ್. ಹಾಗೆ ಸೀಟ್ ನೋಡೋದಾದರೆ ಪ್ಲಶ್ ಇದೆ. ಸಸ್ಪೆನ್ಷನ್ ಬ್ಯಾಲೆನ್ಸ್ಡ್. ಲೈಟ್ ನೋಡೋದಾದರೆ ವಿಸಿಯಬಲ್ ಇದೆ. ವೆಯ್ಟು ಹೆಫ್ಟಿ ಕಂಡುಬರುತ್ತದೆ. ಹಾಗೆ ವೈಪ್ಸ್ ನೋಡೋದಾದರೆ ರಿಲ್ಯಾಕ್ಸ್ಡ್. ಹೆಡ್ಲೈನ್ಸ್ ಸ್ಟೇಬಲ್ ಕಂಡುಬರುತ್ತದೆ. ಸ್ನೇಹಿತರ, ಹಾಗೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ನ ಫ್ಯೂಯಲ್ ಟ್ಯಾಂಕ್ ನೋಡೋದಾದರೆ ಜನರೈಸರ್ಸ್ ಇದೆ. ಗೇರ್ಸ್ ಈವೆನ್ ಇದೆ. ಕೂಲಿಂಗ್ ಸಿಸ್ಟಮ್ ನೋಡೋದಾದರೆ ಎಫೆಕ್ಟಿವ್ ಕ್ಲೂಸಿಂಗ್ ಸಿಸ್ಟಮ್ ಕಂಡುಬರುತ್ತದೆ. ಕ್ಲಸ್ಟರ್ ಕ್ಲಾಸಿಕ್ ಪ್ಲಸ್ LCD ಇದೆ. ರೈಡ್ ಸೆರೆನ್ ಕಂಡುಬರುತ್ತದೆ. ಗ್ರಿಪ್ ನೋಡೋದಾದರೆ ಕಾನ್ಫಿಡೆಂಟ್ ಕಂಡುಬರುತ್ತದೆ. ಕಂಟ್ರೋಲ್ ಸಿಂಪಲ್, ಫೀಲ್ ಪ್ರೀಮಿಯಂ ಕಂಡುಬರುತ್ತದೆ.